ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸ್ತಾ ಇದ್ದೇನೆ. ನಾವು ಯೋಹಾನನ ಸುವಾರ್ತೆಯ ಮೊದಲ 18 ವಚನದಲ್ಲಿದ್ದೇವೆ. ಇದು ಒಂದು ಮುನ್ನುಡಿಯಾಗಿದೆ ಮತ್ತು ಇಡೀ ಪುಸ್ತಕಕ್ಕೆ ಒಂದು ಪ್ರಮುಖವಾದಂತಹ ಒಂದು ಪರಿಚಯ ಎಂಬುದಾಗಿ ನಾವು ತೆಗೆದುಕೊಳ್ಳೋಣ. ಕಳೆದ ಸಾರಿ ನಾನು ಮಾತನಾಡುವಾಗ ಕಳೆದ ಸಂಚಿಕೆಯಲ್ಲಿ 1ನೇ ಅಧ್ಯಾಯ ವಚನ 9ರಿಂದ 12ರವರೆಗೆ ನಾವು ಗಮನಿಸಿಕೊಂಡಿದ್ದೇವೆ. ವಿಶೇಷವಾಗಿ 12ನೇ ವಚನ ಬಹಳ ಪ್ರಮುಖವಾಗಿ ಇವತ್ತು ನಾವು ಗಮನಿಸಲಿಕ್ಕಿದ್ದೇವೆ. ಕಾರಣ ಏನಂದ್ರೆ ವಾಕ್ಯ ಭಾಗ ಈ ರೀತಿಯಾಗಿ ಹೇಳುತ್ತೆ. 12ನೇ ವಚನ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬ ವಾಕ್ಯ ಭಾಗ. ಇದನ್ನು ನಾನು ಆಲೋಚಿಸುವಾಗ ಕಳೆದ ಸಾರಿ ನಾವು ನೋಡಿಕೊಂಡ ಹಾಗೆ ಇದು ಇಡೀ ಬೈಬಲ್ನಲ್ಲಿ ಒಂದು ಅತ್ಯದ್ಭುತವಾದಂಥ ಅಥವಾ ಮಹತ್ತರವಾದಂಥ ಒಂದು ಆಹ್ವಾನ ಎಂಬುದಾಗಿ ನೀವು ತೆಗೆದುಕೊಳ್ಬಹುದು. ಯಾಕೆಂದ್ರೆ ಇಂದಿನ ವಚನಗಳು ನಾವು ನೋಡುವಾಗ ಇಡೀ ಈ ಕತ್ತಲೆಯ ಲೋಕ ಯೇಸುವನ್ನು ಬೇಡ ಎಂಬುದಾಗಿ ತಿರಸ್ಕಾರ ಮಾಡ್ತಾ ಇದೆ. ಮತ್ತು ನಾವು ಗಮನಿಸುವಾಗ ತನ್ನ ಸ್ವಂತ ಜನರು ಕೂಡ ಯೇಸು ತಮ್ಮ ಮೆಸ್ಸಿಯನು ಎಂಬುದಾಗಿ ಅವರು ಗುರುತಿಸ್ತಾ ಇಲ್ಲ, ತಿರಸ್ಕಾರ ಮಾಡ್ತಾ ಇದ್ದಾರೆ. ಮತ್ತು ಈಗ ಈ ಆಹ್ವಾನ ಯಾರ್ಯಾರು ಆತನನ್ನು ಸ್ವೀಕರಿಸುತ್ತಾರೋ, ಅಂಗೀಕರಿಸುತ್ತಾರೋ, ಈತನೇ ಲೋಕದ ರಕ್ಷಕನು, ಬರಬೇಕಾದಂತ ಮೆಸ್ಸಿಯನು, ಈತನ ಮೂಲಕವೇ ನಮಗೆ ರಕ್ಷಣೆ, ಪಾಪ ಕ್ಷಮಾಪಣೆ ಎಂಬುದಾಗಿ ಪಾಪದ ಅರಿವಿನಿಂದ ಯಾರ್ಯಾರು ಸ್ವೀಕಾರ ಮಾಡಿಕೊಳ್ತಾರೋ ಅವರಿಗೆ ಈ ರಕ್ಷಣೆಯ ಆಹ್ವಾನ ಕೊಡಲ್ಪಟ್ಟಿದೆ. ಸೊ ದೇವರ ಮಕ್ಕಳಾಗುವಂಥದ್ದು ಹೇಗೆ ಎಂಬುದನ್ನು ನಾನು ಕಳೆದ ಸಂಚಿಕೆಯಲ್ಲಿ ಮಾತನಾಡಿದ್ದೇನೆ. ಇದು ನಮ್ಮ ಸ್ವಂತ ಪ್ರಯತ್ನದಿಂದಲ್ಲ, ಸ್ವಇಚ್ಛೆಯಿಂದಲ್ಲ, ಅಥವಾ ಒಬ್ಬ ವ್ಯಕ್ತಿ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದಾನೆ ಎಂಬುದಾಗಿ ಅದನ್ನು ನಾನು ಕೂಡ ಕ್ರೈಸ್ತನಾಗಿದ್ದೇನೆ ಎಂಬುದಾಗಿ ತೆಗೆದುಕೊಳ್ಳುವಂಥದ್ದಲ್ಲ. ಇದು ನಿಜವಾಗಿಯೂ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಯೇಸು ಕ್ರಿಸ್ತನಲ್ಲಿ ನಿರ್ಧರಿಸುವಂತ ಒಂದು ಪ್ರಮುಖವಾದಂತ ಅಂಶವಾಗಿದೆ. ಇದಕ್ಕೆ ದೇವರು ತಾನೇ ಆ ನಂಬಿಕೆಯನ್ನು ನಮ್ಮ ಹೃದಯದಲ್ಲಿ ಉಂಟು ಮಾಡ್ತಾನೆ. ನಮ್ಮಲ್ಲಿ ಆ ಪಾಪದ ಅರಿವು ಉಂಟಾಗುವಾಗ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ, ಕರ್ತನನ್ನಾಗಿ ಅಂಗೀಕಾರ ಮಾಡಿಕೊಳ್ಳುವಾಗ ಈ ಒಂದು ಹೊಸದಾಗಿ ಹುಟ್ಟುವಂತ ಒಂದು ಏನಂತೀವಿ ಬದಲಾವಣೆ ಅಥವಾ ಈ ಒಂದು ಅನುಭವ ಉಂಟಾಗ್ತದೆ. ಹಾಗಾದ್ರೆ ನಾವು ನಿಜವಾಗಿ ದೇವರ ಮಕ್ಕಳಾಗಿದ್ದೇ ಆದ್ರೆ, ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟಿದ್ದೇ ಆದ್ರೆ ನಮಗಿರ್ತಕ್ಕಂಥ ಸವಲತ್ತುಗಳು ಏನು, ಅಥವಾ ನಮಗಿರುವಂತ ಆ ಒಂದು ದೇವರು ಕೊಟ್ಟಿರ್ತಕ್ಕಂಥ ಅವಕಾಶಗಳು ಏನು ಎಂಬ ಅಂಶಗಳನ್ನು ನಾನು ಇವತ್ತು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಸೊ ದೇವರ ಮಕ್ಕಳು ಎಂಬ ಪಟ್ಟ, ಆ ಒಂದು ಅಧಿಕಾರ, ಆ ಒಂದು ಸವಲತ್ತು, ಆ ಒಂದು ಅವಕಾಶ ನಮಗೆ ಕೊಡಲ್ಪಟ್ಟಿದೆ. ಹಾಗಾದ್ರೆ ಅದರ ನಿಜವಾದಂತ ಅರ್ಥ ಏನು, ದೇವರ ಮಕ್ಕಳಾಗಿ ನಾವು ಹೇಗೆ ಈ ಲೋಕದಲ್ಲಿ ಜೀವಿಸಬೇಕು ಎಂಬ ಅಂಶವನ್ನು ನಾನು ಕೆಲವು ಅಂಶಗಳನ್ನು ತೆಗೆದುಕೊಂಡು ಇದರ ವಿಷಯವಾಗಿ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ನಾವು ದೇವರ ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿರುವ ಕಾರಣ ದೇವರ ಸಮಕ್ಷಮದ ಪ್ರಸನ್ನತೆಗೆ ಪ್ರವೇಶ ಮಾಡುವಂತ ಒಂದು ಅದ್ಭುತವಾದಂತ ಅವಕಾಶ ನಮಗೆ ಕೊಡಲ್ಪಟ್ಟಿದೆ. ನೀವು ನೋಡಿ, ರೋಮಾಪುರದವರ ಪತ್ರಿಕೆ 5ನೇ ಅಧ್ಯಾಯ, ಪೌಲ ಅಲ್ಲಿ
ನಂಬಿಕೆಯ ಮೂಲಕ ರಕ್ಷಣೆಯಿಂದ ನಮಗುಂಟಾಗಿರ್ತಕ್ಕಂಥ ಫಲಿತಾಂಶಗಳನ್ನು ಕುರಿತು ಪೌಲ ಅಲ್ಲಿ ಮಾತನಾಡ್ತಾನೆ. ವಚನ 1 ಮತ್ತು 2 ಗಮನಿಸಿ. ರೋಮ 5 ವಚನ 1 ಮತ್ತು 2. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ, ಯೇಸು ಕ್ರಿಸ್ತನಲ್ಲಿ ಇಟ್ಟಂತ ನಂಬಿಕೆಯಿಂದ ನೀತಿವಂತರು ಎಂಬ ಪಟ್ಟವನ್ನು ಬಿರುದನ್ನು ನಾವು ಪಡಕೊಂಡ ಕಾರಣ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂಬುದಾಗಿ ಹೇಳುತ್ತಾ, ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ನಮಗೆ ಪ್ರವೇಶವಾಯಿತು. ಆ ಪ್ರವೇಶ ಎಂಬ ಪದವನ್ನು ನೀವು ಗಮನಿಸಿ. ಅಲ್ಲಿ ಈ ಪ್ರವೇಶ ದೇವರ ಪ್ರಸನ್ನತೆಗೆ ನೇರವಾಗಿ ಹೋಗುವಂತ ಪ್ರವೇಶ. ಹಳೆ ಒಡಂಬಡಿಕೆಯಲ್ಲಿ ನೀವು ಗಮನಿಸುವಾಗ ಎಲ್ಲರಿಗೂ ಕೊಡಲ್ಪಟ್ಟಿರಲಿಲ್ಲ. ಒಂದು ವೇಳೆ ದೇವರ ಸಮಕ್ಷಮದ ಮುಂದೆ ಪ್ರವೇಶವನ್ನು ಪಡಕೊಳ್ಬೇಕಾದ್ರೆ ಅವರು ಒಂದು ಯಜ್ಞದ ಮೂಲಕವಾಗಿ ಹೋಗಬೇಕಾಗಿತ್ತು, ಅಥವಾ ಕೇವಲ ವರ್ಷಕ್ಕೆ ಒಂದು ಸಾರಿ ಮಹಾಯಾಜಕನಿಗೆ ದೇವರ ಸಮಕ್ಷಮದ ಪ್ರಸನ್ನತೆಯ ಮುಂದೆ ಪ್ರವೇಶ ಮಾಡುವಂತ ಅವಕಾಶ ವರ್ಷಕ್ಕೆ ಒಂದು ಸಾರಿ ಮಾತ್ರ ಅವನಿಗಿತ್ತು. ಆದ್ರೆ ನೀವು ಗಮನಿಸಬೇಕು, ಯೇಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ನಮಗೋಸ್ಕರ, ಇಡೀ ಲೋಕಕ್ಕೋಸ್ಕರ ಪ್ರಾಣ ಕೊಡುವಾಗ, ಆತನು ಪ್ರಾಣ ಕೊಟ್ಟ ಮೇಲೆ, ನಮಗೋಸ್ಕರ ತನ್ನನ್ನು ತಾನು ಒಪ್ಪಿಸಿಕೊಟ್ಟ ಮೇಲೆ, ಆ ದೇವಾಲಯದಲ್ಲಿ ಇರುವಂತ ಒಂದು ಪರದೆ ಮೇಲಿನಿಂದ ಕೆಳಗಣವರೆಗೂ ಹರಿದು ಹೋಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ ಸುವಾರ್ತೆಗಳಲ್ಲಿ. ಅದರ ಅರ್ಥ ಏನಂದ್ರೆ, ಆ ಪರದೆ ದೇವರ ಸಮಕ್ಷಮಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಆ ಪರದೆಯ ಮುಖಾಂತರ ಹೋಗ್ಬೇಕಾಗಿತ್ತು. ಆದ್ರೆ ಆ ಪರದೆ ಅದು ತೆರೆಯಲ್ಪಟ್ಟಿರುವ ಕಾರಣ, ಅಥವಾ ಅದು ಸಂಪೂರ್ಣವಾಗಿ ತೆಗೆಯಲ್ಪಟ್ಟಿರುವ ಕಾರಣ, ಈಗ ನೇರವಾಗಿ ದೇವರ ಪ್ರಸನ್ನತೆಗೆ ಹೋಗುವಂತ ಅವಕಾಶ ಪ್ರತಿಯೊಬ್ಬ ವಿಶ್ವಾಸಿಗೆ ಕೊಡಲ್ಪಟ್ಟಿದೆ. ಇದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕು. ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ, ತಂದೆಯ ಕುಟುಂಬದಲ್ಲಿದ್ದೇವೆ. ದೇವರು ನಮಗೆ ತಂದೆಯಾಗಿದ್ದಾನೆ, ನಾವು ದೇವರ ಕುಟುಂಬದಲ್ಲಿದ್ದೇವೆ. ಅದರ ಅರ್ಥ ಏನಂದ್ರೆ, ದೇವರ ಮುಂದೆ ಪ್ರಾರ್ಥಿಸುವುದಕ್ಕೆ ನಮಗೆ ನೇರವಾದಂತ ಪ್ರವೇಶವಿದೆ. ಯಾಜಕನ ಮೂಲಕವಾಗಿಯೇ ಹೋಗಬೇಕೆಂಬುದಾಗಿ ಅವಶ್ಯಕತೆ ಇಲ್ಲ, ಅಥವಾ ಇನ್ನೊಬ್ಬರು ನಮಗೆ ಪ್ರಾರ್ಥನೆ ಮಾಡಿದರೆ ನಮಗೆ ಒಳ್ಳೇದುಂಟಾಗುತ್ತೆ ಎಂಬುದಾಗಿ ಕೇವಲ ಅದರ ಮೂಲಕವಾಗಿ ಹೋಗುವಂತ ಅವಶ್ಯಕತೆ ಇಲ್ಲ. ನಾವು ನೇರವಾಗಿ ದೇವರ ಪ್ರಸನ್ನತೆಗೆ ನಾವಿಲ್ಲಿ ಗಮನಿಸಬೇಕಾಗಿದೆ. ಸೊ ಇದು ದೇವರ ಪ್ರಸನ್ನತೆಗೆ ನೇರವಾಗಿ ಪ್ರವೇಶ ಮಾಡುವಂತ ಅವಕಾಶ ಪ್ರತಿಯೊಬ್ಬ ದೇವ ಮಗುವಿಗೆ ಕೊಡಲ್ಪಟ್ಟಿದೆ. ಎರಡನೇ ಅಂಶ ನಾವು ಗಮನಿಸೋಣ. ದೇವರ ಮಕ್ಕಳಾಗಿರುವಂತ ಪ್ರತಿಯೊಬ್ಬರಿಗೆ ಕೊಡಲ್ಪಟ್ಟಿರ್ತಕ್ಕಂಥ ಇನ್ನೊಂದು ಅದ್ಭುತವಾದಂತ ಸವಲತ್ತು ಏನಂದ್ರೆ, ಸದಾವಕಾಶಗಳು. ಇದು ದೇವರ ಮಕ್ಕಳಿಗೆ ಮಾತ್ರ ವಿಶೇಷವಾಗಿ ಕೊಡಲ್ಪಟ್ಟಿದೆ. ನೀವು ಮೊದಲನೇ ಯೋಹಾನಕ್ಕೆ ಬನ್ನಿ. ಮೊದಲನೇ ಯೋಹಾನ 3ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಅಲ್ಲಿ ಇದೇ ಯೋಹಾನ ತನ್ನ ಪತ್ರಿಕೆಯನ್ನು ಬರೆಯುವಾಗ ದೇವರ ಮಕ್ಕಳಿಗೆ ಇರುವಂತ ವಿಶೇಷವಾದಂತ ಸದಾವಕಾಶ ಏನು ಎಂಬುದನ್ನು ನಮಗೆ ಗೋಚರಪಡಿಸ್ತಾ ಇದ್ದಾನೆ. ಮೊದಲನೇ ಯೋಹಾನ 3ನೇ ಅಧ್ಯಾಯ ವಚನ 1. ಅಲ್ಲಿ ನೋಡಿ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ, ಅಂದ್ರೆ ಈ ಪಟ್ಟವನ್ನು, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ಈ ಪದ ನೋಡಿರಿ ಎಂಬತಕ್ಕಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ಗಮನಿಸಿರಿ, ಅದರ ಬಗ್ಗೆ ಅವಲೋಕಿಸಿರಿ, ಅದರ ಬಗ್ಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿರಿ. ಎಂಥ ಸದಾವಕಾಶ ನಿಮಗೆ ದೇವರು ಕೊಟ್ಟಿದ್ದಾನೆ ಅಂದ್ರೆ, ನೀವು ಕ್ರಿಸ್ತನಲ್ಲಿ ಇಟ್ಟಂತ ನಂಬಿಕೆಯ ಮೂಲಕವಾಗಿ ನಿಮ್ಮನ್ನು ಕೇವಲ ಪಾಪದಿಂದ ಬಿಡಿಸಿದ್ದು ಅಷ್ಟೇ ಅಲ್ಲ, ನಿತ್ಯ ಜೀವವನ್ನು ನಿಮಗೆ ಕೊಟ್ಟಿದ್ದು ಅಷ್ಟೇ ಅಲ್ಲ,
ಸಮೃದ್ಧಿಕರವಾದಂಥ ಜೀವಿತವನ್ನು ಈ ಲೋಕದಲ್ಲಿ ಅನುಗ್ರಹಿಸುವುದು ಅಷ್ಟೇ ಅಲ್ಲ, ನೀವು ದೇವರ ಮಕ್ಕಳು ಎಂಬ ಹೆಸರನ್ನು ದೇವರು ನಿಮಗೆ ಆ ಪಟ್ಟವನ್ನು ಕೊಡುವುದರಲ್ಲಿ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ದೇವರು ಗೋಚರಪಡಿಸಿದ್ದಾನೆ. ಅಂದ್ರೆ ಅಲ್ಲಿ ಮೂಲ ಪದದ ಒಂದು ಭಾಷೆಯಲ್ಲಿ ಅರ್ಥ ಏನಂದ್ರೆ, ಎಂತ ಅಗಾಧವಾದಂತ ಪ್ರೀತಿಯನ್ನು ನಿಮ್ಮ ಮೇಲೆ ದೇವರು ಇಟ್ಟಿದ್ದಾನೆ. ನೀವು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟಿದ್ದರಲ್ಲ, ನಿಮ್ಮ ಮೇಲೆ ದೇವರು ಎಂತ ಅಗಾಧವಾದಂತ ಪ್ರೀತಿಯನ್ನು ಇಟ್ಟಿದ್ದಾನೆ ಎಂಬ ಅಂಶವನ್ನು ಇದು ನಮಗೆ ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ನಾವು ನಮ್ಮ ಮಕ್ಕಳನ್ನು ಪ್ರೀತಿಸ್ತೇವೆ. ನಮ್ಮ ಪ್ರೀತಿ ಅದು ಕೆಲವು ಸಾರಿ ಸ್ವಾರ್ಥದಿಂದ ತುಂಬಿರ್ತದೆ, ಪಾಪದಿಂದ ತುಂಬಿರ್ತದೆ. ನಮ್ಮ ಪ್ರೀತಿ ಪರಿಪೂರ್ಣವಾದಂಥ ಪ್ರೀತಿಯಲ್ಲ. ಆದರೆ ದೇವರ ಕುಟುಂಬದಲ್ಲಿ ನಾವು ಹುಟ್ಟಿರುವ ಕಾರಣ, ಆ ಕುಟುಂಬದಲ್ಲಿ ದೇವರ ಮಕ್ಕಳು ಎಂಬ ಹೆಸರನ್ನು ಬಿರುದನ್ನು ಪಡಕೊಂಡಿರುವ ಕಾರಣ, ನೀವು ದೇವರ ಪ್ರೀತಿಗೆ, ಆ ಒಂದು ಅಗಾಧವಾದಂಥ ಪ್ರೀತಿಗೆ ನೀವು ಪಾತ್ರರಾಗಿದ್ದೀರಿ ಎಂಬ ಅಂಶವನ್ನು ಇದು ನಮಗೆ ತೋರಿಸ್ತಾ ಇದೆ. ಇದು ನಮಗೆ ನಿಜವಾಗಿ ಏನು ನಮಗೆ ಮನದಟ್ಟು ಮಾಡ್ತದೆ ಅಂದ್ರೆ, ಈ ಲೋಕದ ಪ್ರೀತಿ ಕೇವಲ ಅದು ತಾತ್ಕಾಲಿಕ. ಈ ಲೋಕದ ಪ್ರೀತಿ ಪರಿಪೂರ್ಣವಲ್ಲ. ಈ ಲೋಕದ ಪ್ರೀತಿ ಅದು ಸ್ವಾರ್ಥದಿಂದ ತುಂಬಿರ್ತದೆ. ಈ ಲೋಕದ ಪ್ರೀತಿ ನಮ್ಮನ್ನು ನಿಜವಾಗಿಯೂ ತೃಪ್ತಿಗೊಳಿಸುವುದಿಲ್ಲ. ಈ ಲೋಕದ ಪ್ರೀತಿ ಕೇವಲ ಒಂದು ಸೀಮಿತವಾಗಿದೆ ಅಷ್ಟೇ. ಆದರೆ ದೇವರ ಮನೆಯಲ್ಲಿ, ದೇವರ ಕುಟುಂಬದಲ್ಲಿ ನಾವು ಅನುಭವಿಸುವಂತ ಈ ಪ್ರೀತಿ ಅದು ನಿಜವಾಗಿಯೂ ನಮ್ಮನ್ನು ನಿತ್ಯತ್ವಕ್ಕೂ ನಡೆಸುವಂಥದ್ದು, ಪರಿಪೂರ್ಣವಾದಂತ ಒಂದು ತೃಪ್ತಿಯನ್ನು ಅನುಗ್ರಹಿಸುವಂಥದ್ದು. ಆದ ಕಾರಣ ಪ್ರತಿಯೊಬ್ಬ ವಿಶ್ವಾಸಿ ಇದನ್ನು ಮನದಟ್ಟು ಮಾಡಿಕೊಳ್ಬೇಕು. ನಾನು ನಾನು ದೇವರಿಂದ ಪ್ರೀತಿಸಲ್ಪಟ್ಟಿದ್ದೇನೆ, ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ, ತಂದೆಯಾದಂಥ ದೇವರು ನನ್ನನ್ನು ಪರಿಪೂರ್ಣವಾಗಿ ಪ್ರೀತಿಸುತ್ತಾನೆ, ಎಂಥ ಪ್ರೀತಿನ ನನ್ನ ಮೇಲೆ ಇಟ್ಟಿದ್ದಾನೆ ಎಂಬ ಅಂಶವನ್ನು ಇಲ್ಲಿ ಯೋಹಾನ ನಮಗೆ ಬಯಲುಪಡಿಸ್ತಾ ಇದ್ದಾನೆ. ಮೂರನೇ ಅಂಶ, ದೇವರ ಮಕ್ಕಳಾಗಿರುವಂತ ನಮಗೆ ಇರುವಂತ ಮೂರನೇ ಸವಲತ್ತು ಏನಂದ್ರೆ, ದೇವರು ನಮಗೆ ಸಮಯವನ್ನು ಮತ್ತು ಅವಧಾನ ಅಂದ್ರೆ ಅಟೆನ್ಷನ್ ಅಥವಾ ಗಮನ, ಸಮಯವನ್ನು ಮತ್ತು ಗಮನವನ್ನು, ನಮ್ಮ ಕಡೆಗೆ ಗಮನವನ್ನು ಕೂಡ ಕೊಡುವಾತನಾಗಿದ್ದಾನೆ. ಎಷ್ಟು ಅದ್ಭುತವಾದಂತ ಸಂಗತಿ ನೋಡಿ. ಮತ್ತಾಯನ ಬರೆದ ಸುವಾರ್ತೆಗೆ ನಾವು ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಿಜವಾಗಿಯೂ ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನು ದೇವರನ್ನು ತಂದೆ ಎಂಬುದಾಗಿ ಬಹಳ ಅದ್ಭುತವಾಗಿ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾನೆ. ನೀವು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ 8ನೇ ವಚನಕ್ಕೆ ನಾವು ಬರೋಣ. ಎಲ್ಲ ವಚನಗಳನ್ನ ತೆಗೆದುಕೊಳ್ತಾ ಇಲ್ಲ, ಒಂದು 8ನೇ ವಚನ ಗಮನಿಸಿ. ಅಲ್ಲಿ ಪ್ರಾರ್ಥನೆ ವಿಷಯವಾಗಿ ಮಾತನಾಡುವಾಗ ಆತನ ಈ ರೀತಿಯಾಗಿ ಹೇಳ್ತಾನೆ, ನೀವು ನಿಮ್ಮ ತಂದೆಯನ್ನು, ಅಂದ್ರೆ ನಿಮಗೂ ದೇವರಿಗೂ ತಂದೆ ಎಂಬತಕ್ಕಂಥ ಸಂಬಂಧವಿದೆ ಆ ಮಧ್ಯದಲ್ಲಿ. ಸೊ ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಸೊ ಏನೇನು ಅಗತ್ಯವೆಂಬುದು ದೇವರಿಗೆ ತಿಳಿದದೆ ಎಂಬುದಾಗಿ ಹೇಳುತ್ತಾ ನಾವು ಪ್ರಾರ್ಥನೆ ಮಾಡಬಾರದು ಎಂಬುದಾಗಿ ಅದನ್ನು ತಿಳಿಸ್ತಾ ಇಲ್ಲ. ಕಾಲಕ್ರಮೇಣ 10ನೇ ವಚನದಿಂದ ಕರ್ತನು ಹೇಗೆ ಪ್ರಾರ್ಥನೆ ಮಾಡತಕ್ಕದ್ದು ಎಂಬುದಾಗಿ ನಮಗೆ ಕಲಿಸ್ಕೊಡ್ತಾ ಇದ್ದಾನೆ. ಇದರ ಅರ್ಥ ಏನಂದ್ರೆ, ನಿಮ್ಮ ಪ್ರಾರ್ಥನೆಗಳನ್ನು, ನಿಮ್ಮ ವಿಷಯವಾಗಿ ನಿಮ್ಮ ಅವಶ್ಯಕತೆಗಳು ಆತನಿಗೆ ತಿಳಿದದೆ. ನಿಮಗೆ ಸಮಯ ಆತನು ಕೊಡುತ್ತಾನೆ, ನಿಮ್ಮ ವಿಷಯವಾಗಿ ಅವಧಾನವನ್ನು ಆತನು ತೋರ್ಪಡಿಸುವ ಆತನಾಗಿದ್ದಾನೆ. ಇದೇ 6ನೇ ಅಧ್ಯಾಯ 26ನೇ ವಚನ ಗಮನಿಸಿ. ಅಲ್ಲಿ ಕರ್ತನು ಯಾರು ಚಿಂತೆ ಮಾಡುತ್ತಾರೋ ಅವರ ವಿಷಯವಾಗಿ ಮಾತನಾಡುವಾಗ ಈ ರೀತಿಗೆ ಹೇಳ್ತಾನೆ, ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಅಂದ್ರೆ ಕೇವಲ ಸ್ವಲ್ಪ ದೇವರ ಒಂದು ಸ್ವಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟದೇ ಇರತಕ್ಕಂಥ ಆ ಒಂದು ಅಲ್ಪವಾದಂತ ಸೃಷ್ಟಿಗಳನ್ನು ಕೂಡ ದೇವರು ನೋಡಿ ಸಾಕಿ ಸಲಹುವಾಗ,
ದೇವರ ಸ್ವಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟಿರ್ತಕ್ಕಂಥ ಶ್ರೇಷ್ಠವಾದಂಥ ಸೃಷ್ಟಿಯಾಗಿರ್ತಕ್ಕಂಥ ಮನುಷ್ಯರನ್ನು, ತನ್ನ ಸೃಷ್ಟಿಯನ್ನು, ಅಥವಾ ವಿಶೇಷವಾಗಿ ನೂತನ ಸೃಷ್ಟಿಯಾಗಿರ್ತಕ್ಕಂಥ ತನ್ನ ಮಕ್ಕಳನ್ನು ಆತನು ಸಾಕಿ ಸಲಹುವುದಿಲ್ಲವೋ? ಉತ್ತರ: ಸಾಕಿ ಸಲಹುತ್ತಾನೆ. ನಿಮಗೆ ಸಮಯ ಕೊಡುತ್ತಾನೆ, ನಿಮ್ಮನ್ನು ನೋಡಿಕೊಳ್ಳುತ್ತಾನೆ, ನಿಮಗೆ ಅವಧಾನವನ್ನು ಆತನು ಅನುಗ್ರಹಿಸ್ತಾನೆ. ಅರ್ಥವೇನೆಂದ್ರೆ ನಿಮ್ಮನ್ನು ಸಾಕಿ ಸಲಹುವ ಆತನಾಗಿದ್ದಾನೆ. ಇದೇ 31ನೇ ವಚನ ಗಮನಿಸಿ, 6ನೇ ಅಧ್ಯಾಯ 31ನೇ ವಚನ, 32 ಗಮನಿಸಿ. ಹೀಗಿರುವುದರಿಂದ ನೀವು ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಹೊದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡ್ರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂಬುದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ. ಆತನಿಗೆ ತಿಳಿದದೆ. ಆತ ನಿಮಗೆ ಸಮಯ ಕೊಟ್ಟು, ನೀವು ಪ್ರಾರ್ಥಿಸುವಾಗ ನಿಮಗೆ ಸಮಯ ಆತನು ಕೊಡ್ತಾನೆ. ನಿಜ ಹೇಳಬೇಕು ಅಂದ್ರೆ ಪ್ರಾರ್ಥಿಸುವುದಕ್ಕೆ ನಮಗೆ ಸಮಯ ಇಲ್ಲ. ನಾವು ಅನೇಕ ಸಾರಿ ಹೇಳ್ತೇವೆ, ತುಂಬಾ ಬ್ಯುಸಿ ಇದ್ದೇನೆ, ಪ್ರಾರ್ಥನೆ ಮಾಡುವುದಕ್ಕೂ ಕೂಡ ನನಗೆ ಸಮಯ ಇಲ್ಲ ಎಂಬುದಾಗಿ ಹೇಳ್ತೇವೆ. ಆದರೆ ನಿಮ್ಮ ಪ್ರಾರ್ಥನೆ ಕೇಳಲಿಕ್ಕೆ ಆತನಿಗೆ ಸಮಯವಿದೆ. ಅನೇಕ ಸಾರಿ ದೇವರು ನಮ್ಮನ್ನು ಗಮನಿಸುತ್ತಾ ಇಲ್ಲ ಎಂಬುದಾಗಿ ಆತನ ಮೇಲೆ ನಾವು ದೂರು ಹೇಳ್ತೇವೆ. ಅದು ನಿಜವಾಗಿಯೂ ತಂದೆಯನ್ನು, ಈ ತಂದೆಯಾದಂಥ ದೇವರನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಆತನು ನಿಜವಾಗಿಯೂ ಯಾವಾಗಲೂ ವಿಶೇಷವಾದಂಥ ಪ್ರೀತಿಯಿಂದ ನಿಮ್ಮ ಕಡೆಗೆ ಗಮನವನ್ನು ಆತನು ಹರಿಸುವ ಆತನಾಗಿದ್ದಾನೆ. ಇದೇ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯಕ್ಕೆ ನೀವು ಬಂದ್ರೆ, ಅಲ್ಲಿ ಕರ್ತನು ಪ್ರಾರ್ಥನೆಯನ್ನು ನಮಗೆ ಕಲಿಸ್ಕೊಡ್ತಾ ಇದ್ದಾನೆ. ಬೇಡಿಕೊಳ್ಳಿರಿ ದೊರೆಯುತ್ತದೆ, ಹುಡುಕಿರಿ ಸಿಕ್ಕುತ್ತದೆ, ತಟ್ಟಿರಿ ತೆರೆಯಲ್ಪಡುತ್ತದೆ ಎಂದು ಹೇಳುತ್ತಾ, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವನಿಗೆ ಸಿಕ್ಕುವುದು, ತಟ್ಟುವನಿಗೆ ತೆರೆಯಲ್ಪಡುತ್ತದೆ. ಈಗ ನೋಡಿ, ನಿಮ್ಮಲ್ಲಿ ಯಾವನಿಗಾದರೂ ರೊಟ್ಟಿ ಕೇಳುವ ಮಗನಿಗೆ ದೇವರು ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ, ಪಾಪದಲ್ಲಿ ಹುಟ್ಟಿದಂತ, ಪಾಪದಲ್ಲಿ ಜೀವಿಸುವಂತ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವುದಾದರೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು, ಒಳ್ಳೆಯ ಪದಾರ್ಥಗಳನ್ನು, ಅಥವಾ ಒಳ್ಳೆಯ ಪವಿತ್ರಾತ್ಮನನ್ನು ಅಧಿಕವಾಗಿ ಕೊಡುವಾತನಾಗಿದ್ದಾನೆ. ಅರ್ಥ ಏನು? ತಂದೆಯು ಕೊಡುವಾತನು, ಉದಾರವಾಗಿ ಕೊಡುವಾತನು ಎಂಬುದಾಗಿ ಇದು ನಮಗೆ ಬಯಲುಪಡಿಸ್ತಾ ಇದೆ. ಸೊ ನಿಮಗೆ ಆತನು ಸಮಯವನ್ನು ಕೊಡುತ್ತಾನೆ, ಅವಧಾನವನ್ನು ಕೂಡ ಕೊಡುತ್ತಾನೆ, ಮತ್ತು ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಆತನು, ಸಾಕಿ ಸಲಹುವ ಆತನು. ಇದೆಲ್ಲ ದೇವರ ಮಕ್ಕಳಿಗೆ ಕೊಡಲ್ಪಟ್ಟಿರ್ತಕ್ಕಂಥ ಸವಲತ್ತುಗಳು. ಮತ್ತೆ ಮೂರನೇದಾಗಿ ನಾವು ಆಗ್ಲೇ ನೋಡ್ಕೊಂಡ್ವಿ, 4ನೇದಾಗಿ ನೀವು ದೇವರ ಮಕ್ಕಳಾಗಿದ್ದೀರಾ ಎಂಬುದಾಗಿ ಹೇಳುವಾಗ ಅದು ಸ್ನೇಹ ದೃಷ್ಟಿಯ ಒಂದು ಸ್ಥಾನವನ್ನು ಸೂಚಿಸ್ತಾ ಇದೆ. ಒಂದು ಫೇವರ್ಡ್ ಪೊಸಿಷನ್ ಎಂಬುದಾಗಿ ಅರ್ಥ ಕೊಡ್ತದೆ. ಅಂದ್ರೆ ನಿಜವಾದಂತ ಅರ್ಥ ಏನಂದ್ರೆ, ದೇವರ ಮುಂದೆ ನಾವು ತಂದೆ ಎಂಬುದಾಗಿ ಪ್ರಾರ್ಥಿಸುತ್ತಾ ಆತನ ಮುಂದೆ ಹೋಗ್ತೇವೆ. ಮತ್ತೆ ಆ ಸ್ನೇಹ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳಿಕ್ಕೆ ಇದು ಒಂದು ಅದ್ಭುತವಾದಂತಹ ಸವಲತ್ತಾಗಿದೆ ಎಂಬುದನ್ನು ನೀವು ಗಮನಿಸಬೇಕು. ಅದೇ ಯೋಹಾನ 1ನೇ ಯೋಹಾನ 3ನೇ ಅಧ್ಯಾಯ 1ನೇ ವಚನ ನೀವು ಗಮನಿಸುವಾಗ, ದೇವರು ನಮ್ಮನ್ನು ತನ್ನ ಕುಟುಂಬದಲ್ಲಿ ದೇವರ ಮಕ್ಕಳು ಎಂಬುದಾಗಿ ಕರೆಯುವುದಕ್ಕೆ ಹೆಸರು ಕೊಟ್ಟಿದ್ದನಲ್ಲ, ಅದರ ಮೂಲಕವಾಗಿ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಎಂಬುದನ್ನು ಸ್ವಲ್ಪ ಹೊತ್ತು ಅವಲೋಕಿಸಿರಿ. ಸೊ ದೇವರ ಪ್ರೀತಿ ನಮಗೆ ಅಷ್ಟು ಉದಾರವಾಗಿ ನಮಗೆ ಬರ್ತಾ ಇದೆ. ಆದ್ರೆ ಆ ದೇವರ ಪ್ರೀತಿನ ನಾವು ಎಷ್ಟು ಅರ್ಥ ಮಾಡಿಕೊಂಡು ಅಪ್ಪಿಕೊಳ್ತಾ ಇದ್ದೇವೆ ಎಂಬುದು ಬಹಳ ಪ್ರಾಮುಖ್ಯ. 5ನೇದಾಗಿ, ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟಿದ್ದೇವಲ್ಲ, ಇರ್ತಕ್ಕಂಥ ಸವಲತ್ತು ಏನಂದ್ರೆ, ನಮಗೆ ಹಕ್ಕು ಮತ್ತು ಜವಾಬ್ದಾರಿಯನ್ನು ಕೂಡ ದೇವರು ಕೊಟ್ಟಿದ್ದಾನೆ. ರೋಮಪುರ ಪತ್ರಿಕೆಗೆ ಬನ್ನಿ, 8ನೇ ಅಧ್ಯಾಯ. ರೋಮಪುರ ಪತ್ರಿಕೆ 8ನೇ ಅಧ್ಯಾಯ ನೀವು ಗಮನಿಸಿದ್ರೆ, ಅಲ್ಲಿ ಪೌಲ ದೇವರ ಮಕ್ಕಳಾಗಿರುವಂತ ನಮಗೆ ಇರ್ತಕ್ಕಂಥ ಈ ಹಕ್ಕು ಮತ್ತು ಜವಾಬ್ದಾರಿಗಳು ಏನೆಂಬುದನ್ನು ನಮಗೆ ತೋರಿಸ್ತಾ ಇದ್ದಾನೆ. 14ನೇ ವಚನ ಗಮನಿಸಿ.
ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ, ಅದರ ಅರ್ಥ ಏನಂದ್ರೆ, ಯಾರ್ಯಾರಲ್ಲಿ ದೇವರ ಆತ್ಮನು ನೆಲೆಸಿದ್ದಾನೋ, ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ದೇವರ ಮಕ್ಕಳು ಎಂಬುದಾಗಿ ಹೇಳುತ್ತಾ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಅರ್ಥ ಏನು? ಸ್ವಲ್ಪ ಹೊತ್ತು ಗಮನಿಸಿ ಇಲ್ಲಿ. ದಾಸನ ಭಾವವಿರುವವನು ಯಾವಾಗಲೂ ಭಯಪಟ್ಟು ಹೋಗ್ತಾನೆ ದೇವರ ಮುಂದೆ, ಅಥವಾ ತನ್ನ ತನ್ನ ದಣಿಯ ಮುಂದೆ. ಆದರೆ ದೇವರ ಮಕ್ಕಳೆಂಬ ಭಾವವನ್ನು ಹೊಂದಿದವರಾದಂತ ನಾವು ಧೈರ್ಯವಾಗಿ, ದೇವರೇ ಈ ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದೀಯಾ, ಹಕ್ಕನ್ನು ನಮಗೆ ಕೊಟ್ಟಿದ್ದೀಯಾ ಎಂಬುದಾಗಿ ಧೈರ್ಯವಾಗಿ ಅವ್ರು ಹೋಗ್ತಾರೆ. ಭಯದಿಂದ ಹೋಗುವುದಿಲ್ಲ, ಧೈರ್ಯವಾಗಿ ಹೋಗ್ತಾರೆ. ಈ ಭಾವವನ್ನು ನಾವು ಹೊಂದಿದವರ ಆದ ಕಾರಣ ನಾವು ದೇವರನ್ನು ಅಪ್ಪ, ತಂದೆಯೇ ಎಂಬುದಾಗಿ ಕರೆಯುತ್ತೇವೆ. ಎಂತ ಅದ್ಭುತವಾದಂತಹ ಅವಕಾಶ! ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ನೋಡಿ, ಆ ಹಕ್ಕು ಪ್ರತಿಯೊಬ್ಬ ದೇವ ಮಗುವಿಗೆ ಕೊಡಲ್ಪಟ್ಟಿದೆ. ಇದು ಭಯವನ್ನು ಹುಟ್ಟಿಸುವಂತ ಆ ಒಂದು ಭಾವವಲ್ಲ. ಇದು ನಿಜವಾಗಿಯೂ ಧೈರ್ಯ ಮತ್ತು ಆ ಆ ಒಂದು ಹಕ್ಕನ್ನು ನಿಮ್ಮಲ್ಲಿ ತುಂಬಿರ್ತಕ್ಕಂಥ ಭಾವವಾಗಿದೆ. ಅಂದ್ರೆ ನಾವು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. ಅಷ್ಟೇ ಅಲ್ಲ, ಜವಾಬ್ದಾರಿ ಕೂಡ ಅಲ್ಲಿ ಪೌಲನು ಮಾತನಾಡ್ತಾ ಇದ್ದಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ಇದನ್ನೇ ಪೌಲ ನಮಗಿಲ್ಲಿ ತಿಳಿಸ್ತಾ ಇದ್ದಾನೆ. ನಾವು ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ಏನದು ಬಾಧ್ಯತೆ ಎಂಬ ಪದ ಅಲ್ಲಿ ಉಪಯೋಗವಾಗಿದೆ. ಅರ್ಥ ಏನಂದ್ರೆ, ದೇವರಿಗೆ ಪರಲೋಕದಲ್ಲಿರ್ತಕ್ಕಂಥ ಎಲ್ಲಾ ಬಾಧ್ಯತೆ ದೇವರು ತನ್ನ ಮಕ್ಕಳ ಜೊತೆಗೆ ಹಂಚಿಕೊಳ್ತಾನೆ. ದೇವರಿಗೆ ಏನೆಲ್ಲಾ ಸಂಬಂಧಿಸಲ್ಪಟ್ಟಿದೆಯೋ ಅದು ತನ್ನ ಮಕ್ಕಳಿಗೂ ಕೂಡ ಸಂಬಂಧಿಸಲ್ಪಟ್ಟಿದೆ. ಅರ್ಥ ಅದು. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ಸೊ ದೇವರಿಗೆ ನಾವು ಬಾಧ್ಯರು, ದೇವರಿಗೆ ಸಂಬಂಧಪಟ್ಟವರು, ದೇವರಿಗೆ ನಾವು ಆ ಬಾಧ್ಯತೆಯನ್ನು ದೇವರನ್ನು ನಾವು ಪಡಕೊಂಡಿದ್ದೇವೆ. ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲೂ ಕೂಡ ಪಾಲುಗಾರರಾಗುತ್ತೇವೆ. ಸೊ ಈ ಪರಲೋಕದ ಬಾಧ್ಯತೆಯನ್ನು ಕೂಡ ದೇವರು ನಮಗೆ ಅನುಗ್ರಹಿಸಿದ್ದಾನೆ. ನಿಜ ಹೇಳ್ಬೇಕು ಆದ್ರೆ, ಈ ಲೋಕದಲ್ಲಿ ನಾವು ಸಂಪಾದಿಸುವಂತ, ಮಾಡಿಕೊಳ್ಳುವಂತ ಸವಲತ್ತುಗಳಾಗಲಿ, ನಮಗಿರ್ತಕ್ಕಂಥ ಯಾವುದೇ ಅದು ಹಣವಾಗಲಿ, ಅಂತಸ್ತು ಆಗಲಿ, ಆಸ್ತಿ ಆಗಲಿ, ಅಥವಾ ನಾವು ಮಾಡಿಕೊಳ್ಳುವಂತ ಯಾವುದೇ ವಸ್ತುಗಳಾಗಲಿ, ಅವು ನಾವು ನಿಜವಾಗಿಯೂ ಮಾಡಿಕೊಳ್ಳುವುದಾದ್ರೆ ಅವು ಕೇವಲ ಕ್ಷಣಿಕ, ಸ್ವಲ್ಪ ಕಾಲ, ಅಥವಾ ನಾವು ಜೀವಿಸುವವರೆಗೂ ಮಾತ್ರ ಅನುಭವಿಸಲಿಕ್ಕೆ ಸಾಧ್ಯ. ಆದರೆ ದೇವರು ಕೊಟ್ಟಿರ್ತಕ್ಕಂಥ ಈ ಪರಲೋಕದ ಬಾಧ್ಯತೆ ಎಂಬತಕ್ಕಂಥದ್ದು ಅದು ನಿತ್ಯವಾಗಿದೆ. ಸದಾಕಾಲ ನಾವು ದೇವರ ಜೊತೆಗೆ ಆ ಪರಲೋಕದ ಬಾಧ್ಯತೆಯನ್ನು ಅನುಭವಿಸುವಂತ ಅವಕಾಶ ದೇವರು ವಿಶೇಷವಾಗಿ ತನ್ನ ಮಕ್ಕಳಿಗೆ, ಯಾರ್ಯಾರು ಯೇಸು ಕ್ರಿಸ್ತನ ಮೂಲಕವಾಗಿ ಆತನಲ್ಲಿ ನಂಬಿಕೆ ಇಟ್ಟು ರಕ್ಷಿಸಲ್ಪಟ್ಟಿದ್ದಾರೋ ಅವರಿಗೆ ಆ ಬಾಧ್ಯತೆ ಕೊಡಲ್ಪಟ್ಟಿದೆ. 7ನೇ ಅಂಶ ನೀವು ಗಮನಿಸಿದ್ರೆ, ಮಕ್ಕಳನ್ನು ತಂದೆ ತಾಯಿಗಳು, ನಾವು ಭೌತಿಕವಾಗಿ ನಾವು ತೆಗೆದುಕೊಳ್ಳುವಾಗ, ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸುವಾಗ, ಒಂದು ಹಂತಕ್ಕೆ ಬರುವಾಗ ಮಕ್ಕಳಲ್ಲಿ ಅವರು ತಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸುವಂತ, ತಮ್ಮ ನಂಬಿಕೆಯನ್ನು ತೋರಿಸುವಂತ ಒಂದು ಒಂದು ಹಂತಗಳು ಬರ್ತವೆ. ಅಂದ್ರೆ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಅಥವಾ ನೀನು ಈ ರೀತಿಯಾಗಿ ಇದನ್ನು ನೆರವೇರಿಸಬಲ್ಲೆ, ಈ ರೀತಿಯಾಗಿ ನಿಂತುಕೊಳ್ಳಬಲ್ಲೆ, ಈ ರೀತಿಯಾಗಿ ಇರಬಲ್ಲೆ ಎಂಬ ನಂಬಿಕೆ ನನಗಿದೆ ಎಂಬುದಾಗಿ ಪೋಷಕರು ತಮ್ಮ ಮಕ್ಕಳ ಮುಂದೆ ವ್ಯಕ್ತಪಡಿಸ್ತಾರೆ. ನಾವು ಅದನ್ನು ನೋಡ್ತೇವೆ, ನಿಜ. ಆದ್ರೆ ಈ ಪರಲೋಕದ ದೇವರು, ನಮ್ಮ ದೇವರು, ತಂದೆಯಾಗಿರ್ತಕ್ಕಂಥ ಈ ಪರಲೋಕ ದೇವರು ನಮ್ಮ ಮೇಲೆ ಆ ಭರವಸೆಯ ಅರ್ಹತೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾನೆ. ಅಂದ್ರೆ ನೀನು ಭರವಸೆಗೆ ಅರ್ಹನು ಎಂಬುದಾಗಿ ದೇವರು ನಮ್ಮ ಮೇಲೆ ಆ ನಂಬಿಕೆಯನ್ನು ವ್ಯಕ್ತಪಡಿಸ್ತಾನೆ. ಅರ್ಥ ಏನಂದ್ರೆ, ಕೇವಲ ನಾವು ದೇವರಲ್ಲಿ ಇಟ್ಟಂತ ನಂಬಿಕೆ ಅಷ್ಟೇ ಅಲ್ಲ, ದೇವರು ನಮ್ಮ ಮೇಲೆ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ.
ಒಂದು ಉದಾಹರಣೆ ನಾನು ಯೋಚನೆ ಮಾಡುವಾಗ, ಯೋಬನ ಒಂದು ಉದಾಹರಣೆ ನಾನು ತೆಗೆದುಕೊಳ್ಬೇಕೆಂಬ ಆಲೋಚನೆ ಮಾಡಿದೆ. ಅಲ್ಲಿ ಯೋಬನು ದೇವರ ಭಯದಲ್ಲಿ, ಭಕ್ತಿಯಲ್ಲಿ ಇದ್ದಾನೆ, ದೇವರನ್ನು ಹಿಂಬಾಲಿಸ್ತಾ ಇದ್ದಾನೆ. ಆ ಒಂದು ಕಡೆಗೆ ಸೈತಾನನು ಅವನ ವಿಷಯವಾಗಿ ದೇವರ ಮುಂದೆ ದೂರನ್ನು ತೆಗೆದುಕೊಂಡು ಹೋಗ್ತಾನೆ, ವ್ಯಕ್ತಪಡಿಸ್ತಾನೆ, ನೀನು ಎಲ್ಲವನ್ನು ಅವನಿಗೆ ಆಶೀರ್ವಾದ ಮಾಡಿದ, ಅದಕ್ಕೆ ಅವನು ಸಂತೋಷವಾಗಿದ್ದಾನೆ ಎಂಬುದಾಗಿ. ಆದ್ರೆ ದೇವರ ಯೋಬನ ವಿಷಯವಾಗಿ ಏನಂತ ಹೇಳ್ತಾನಂದ್ರೆ, ನನ್ನನ್ನು ನಿಜವಾಗಿಯೂ ಹಿಂಬಾಲಿಸುವಂತ ಅಥವಾ ನಾನು ಯೋಬನಲ್ಲಿಟ್ಟಿರ್ತಕ್ಕಂಥ ನಂಬಿಕೆ ಎಂಥದ್ದು ಎಂಬುದನ್ನು ಸೈತನನ ಮುಂದೆ ದೇವರಲ್ಲಿ ವ್ಯಕ್ತಪಡಿಸ್ತಾನೆ. ಸೊ ಅದರ್ಥ ಏನಂದ್ರೆ, ನಿಜವಾಗಿಯೂ ದೇವರು ನಮ್ಮ ಮೇಲೆ ಆ ಆ ಇಟ್ಟಿರುವಂತಹ ನಂಬಿಗಸ್ತಿಕೆಯನ್ನು ನಾವು ಅಲ್ಲಿ ಅಲ್ಲಿ ವ್ಯಕ್ತವಾಗ್ತಾ ಇದೆ. ದೇವರು ನಮ್ಮ ಮೇಲೆ ಎಷ್ಟು ನಮ್ಮನ್ನು ನಮ್ಮ ವಿಷಯವಾಗಿ ಎಷ್ಟು ನಂಬುತ್ತಾನೋ ಅಥವಾ ಎಷ್ಟು ಭರವಸೆ ಉಳ್ಳವನಾಗಿದ್ದಾನೋ ಎಂಬುದನ್ನು ಅದು ಅಲ್ಲಿ ವ್ಯಕ್ತವಾಗ್ತಾ ಇದೆ. ನೀವು ಯೋಹಾನನ ಸುವಾರ್ತೆ ಗಮನಿಸುವಾಗ ಇನ್ನೊಂದು ವಿಷಯ ನಮಗೆ ಸ್ಪಷ್ಟವಾಗುತ್ತೆ. ಪದೇ ಪದೇ ದೊಡ್ಡ ದೊಡ್ಡ ಗುಂಪುಗಳು ಆತನನ್ನು ಹಿಂಬಾಲಿಸ್ತಾ ಇತ್ತು. ಆದ್ರೆ ನಿಜವಾಗಿಯೂ ಯಾರು ಆತನನ್ನು ತಮ್ಮ ಹೃದಯದಲ್ಲಿ ನಂಬಿದ್ದಾರೋ ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಇನ್ನೊಂದು ಕಡೆ ಯಾರು ನಂಬಲಿಲ್ಲವೋ ಅವರಿಗೆ ತನ್ನನ್ನು ತಾನು ಅವರಿಗೆ ಒಪ್ಪಿಸಿ ಕೊಡಲಿಲ್ಲ ಎಂಬುದಾಗಿ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ಕಾಲಕ್ರಮೇಣ ಅವುಗಳು ನಾವು ನೋಡ್ಲಿಕ್ಕಿದ್ದೇವೆ. ಅಂದ್ರೆ ಕೇವಲ ನಾವು ದೇವರಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆ ಅದು ಅಷ್ಟೇ ಪ್ರಾಮುಖ್ಯವಲ್ಲ. ನಂಬಿಕೆ ಮೂಲಕ ನಾವು ರಕ್ಷಿಸಲ್ಪಟ್ಟಿದ್ದೇವೆ, ನಂಬಿಕೆಯಲ್ಲೇ ಜೀವಿಸ್ತಾ ಇರ್ತೇವೆ. ಆದ್ರೆ ನಾವು ನಂಬಿಕೆಯಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ದೇವರು ನಮ್ಮ ವಿಷಯದಲ್ಲಿ ಎಷ್ಟು ಭರವಸೆಗೆ ನಾವು ಅರ್ಹರು ಎಂಬುದಾಗಿ ವ್ಯಕ್ತಪಡಿಸ್ತಾ ಇದ್ದಾನ, ಅದು ಬಹಳ ಪ್ರಾಮುಖ್ಯ. 8ನೇ ವಿಷಯಕ್ಕೆ ನಾವು ಬಂದ್ರೆ, ದೇವರು ನಮಗೆ ದೇವರ ಮಕ್ಕಳಾಗಿ ಇರ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಸವಲತ್ತು. ಇನ್ನೊಂದು ಸವಲತ್ತು ಏನಂದ್ರೆ, ಅಲ್ಲಿ ಆ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಹೇಳ್ತದೆ, ಯಾರ್ಯಾರು ಆತನನ್ನು ಅಂಗೀಕಾರ ಮಾಡಿದ್ದಾರೋ ಅಥವಾ ಆತನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಎಂಬ ಪದ ಅಲ್ಲಿ ಉಪಯೋಗವಾಗಿದೆ. ಏನಿದು ಅಧಿಕಾರ ಅಂದ್ರೆ? ಅಧಿಕಾರ ಅಂದ್ರೆ ಇದನ್ನ ನಾವು ಲೌಕಿಕವಾಗಿ ತೆಗೆದುಕೊಳ್ಬಾರದು. ಲೌಕಿಕವಾದಂತಹ ಆಲೋಚನೆಯ ಎಲ್ಲಿ ನಾವು ಇದನ್ನು ತೆಗೆದುಕೊಳ್ಬಾರದು. ಅಧಿಕಾರ ಅಂದ್ರೆ ಒಂದು ಹಕ್ಕು. ಆ ಒಂದು ದೇವರ ಸಮಕ್ಷಮದ ಮುಂದೆ ಹೋಗ್ಲಿಕ್ಕೆ ಒಂದು ಹಕ್ಕು. ನಾನು ದೇವರ ಮಗು, ನಾನು ನೇರವಾಗಿ ದೇವರ ಸಮಕ್ಷಮದ ಮುಂದೆ ಪ್ರಾರ್ಥಿಸುವುದಕ್ಕೆ, ಆ ದೇವರೊಟ್ಟಿಗೆ ಅನ್ಯೂನ್ಯತೆಯನ್ನು ಬೆಳೆಸುವುದಕ್ಕೆ ನನಗೆ ಅವಕಾಶವಿದೆ ಎಂಬ ಹಕ್ಕು ಪ್ರತಿಯೊಬ್ಬ ದೇವ ಮಗುವಿಗೆ ಕೊಡಲ್ಪಟ್ಟಿದೆ. ಇನ್ನೊಂದು ಕಡೆ ಈ ಅಧಿಕಾರ ಏನು ಸೂಚಿಸ್ತದೆ ಎಂದು ನೋಡುವಾಗ, ಒಂದು ದಿನ ಬರ್ತದೆ, ಯೇಸು ಕ್ರಿಸ್ತನು ಹಿಂತಿರುಗುವಾಗ ಈ ಲೋಕಕ್ಕೆ ಯಾರ್ಯಾರು ಆತನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರಿಗೂ ಪುನರುತ್ಥಾನವಾಗುತ್ತೆ. ಸತ್ತಂತವರೆಲ್ಲರಿಗೂ ಪುನರುತ್ಥಾನವಾಗುತ್ತೆ. ನಾವೆಲ್ಲರೂ 1,000 ವರ್ಷಗಳ ಕಾಲ ಆತನ ಜೊತೆಗೆ ಆಳ್ವಿಕೆ ಮಾಡುವಂತ ಅವಕಾಶವಿರ್ತದೆ. ಅದೇನು ಸೂಚಿಸಿದೆ ಅಂದ್ರೆ, ನಾವು ಕೂಡ ಆತನ ಜೊತೆಗೆ ಅಧಿಕಾರದಲ್ಲಿ ಆಳ್ವಿಕೆ ಮಾಡುವಂತವರಾಗುತ್ತೇವೆ. ಅದನ್ನೇ 1ನೇ ಕೊರಿಂಥ 6ನೇ ಅಧ್ಯಾಯದಲ್ಲಿ ಪೌಲನು ನಮಗೆ ತಿಳಿಸ್ತಾ ಇದ್ದಾನೆ. ನಾವು ಕೂಡ ದೇವರೊಟ್ಟಿಗೆ, ಕ್ರಿಸ್ತನೊಟ್ಟಿಗೆ ಆಳ್ವಿಕೆಯನ್ನು ಮಾಡುವಂತ ಅವಕಾಶ, ಆ ಒಂದು ಅಧಿಕಾರ ದೇವರು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾನೆ. ಪ್ರಮುಖವಾಗಿ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಅಧಿಕಾರ ಅಂದ್ರೆ ಹಕ್ಕು. ಪ್ರತಿಯೊಬ್ಬ ದೇವ ಮಗುವಿಗೆ ದೇವರ ಮುಂದೆ ಹೋಗಿ ಪ್ರಾರ್ಥಿಸುವಂತ, ಮತ್ತು ನಾನು ದೇವರ ಮಗನಾಗಿರುವ ಕಾರಣ, ದೇವರ ಮಗಳಾಗಿರುವ ಕಾರಣ, ಪುತ್ರ ಪುತ್ರಿಯರಾಗಿರುವ ಕಾರಣ, ಆ ಪುತ್ರ ಸ್ವೀಕಾರದ ಒಂದು ಅಧಿಕಾರದೊಡನೆ ನಾವು ದೇವರ ಮುಂದೆ ಹೋಗ್ಬೇಕಾಗಿದೆ. ಕೊನೆಯದಾಗಿ 9ನೇ ಅಂಶಕ್ಕೆ ನಾವು ಬರುவோಣ. ದೇವರ ಮಕ್ಕಳಿಗೆ ದೇವರು ಕೊಟ್ಟಿರ್ತಕ್ಕಂಥ ಇನ್ನೊಂದು ಸವಲತ್ತು ಏನಂದ್ರೆ, ಎಲ್ಲಾ ಸಂಪನ್ಮೂಲಗಳನ್ನು ದೇವರು ಆಗ್ಲೇ ಕೊಟ್ಟಿದ್ದಾನೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ ಓದ್ತೇನೆ, ಚೆನ್ನಾಗಿ ಗಮನಿಸಿ. ಅಲ್ಲಿ
ಎಫೆಸ 1ನೇ ಅಧ್ಯಾಯ 3ನೇ ವಚನ. ಪೌಲ ಹೇಳ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ತಂದೆಯು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಯಾಕೆಂದ್ರೆ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಸಕಲ ಆಶೀರ್ವಾದ. ನಾವು ಅನೇಕ ಸಾರಿ ಆಶೀರ್ವಾದ ಎಂಬುದಾಗಿ ನೋಡುವಾಗ ಭೌತಿಕವಾದಂಥ ಆಲೋಚನೆಯಲ್ಲಿ ಮಾತ್ರ ನೋಡುತ್ತೇವೆ. ಓಕೆ, ಮನೆ ಅಥವಾ ಕಾರು, ಸಂಪತ್ತು, ಹಣ, ಯಾವುದೇ ಕೊರತೆ ಇಲ್ಲ, ಇವುಗಳ ಭೌತಿಕವಾದಂಥ ವಿಷಯಗಳ ಬಗ್ಗೆ ನಾವು ಕೇವಲ ಮಾತನಾಡ್ತೇವೆ. ಆದರೆ ನಿಜವಾದಂಥ ಆಶೀರ್ವಾದ ಆತ್ಮೀಕ ಆಶೀರ್ವಾದಗಳು. ಈ ಸಕಲ ಎಂಬ ಪದ ಬಹಳ ಪ್ರಾಮುಖ್ಯ ಇಲ್ಲಿ. ಎಲ್ಲ ಸಕಲವಾದಂಥ ಆತ್ಮೀಯ ಆಶೀರ್ವಾದಗಳನ್ನು ದೇವರು ತನ್ನ ಮಕ್ಕಳಿಗೆ ಆಲ್ರೆಡಿ ಕೊಟ್ಟಿದ್ದಾನೆ. ಈ ಸಂಪನ್ಮೂಲಗಳನ್ನು ನಾವು ದೇವರಲ್ಲಿ ಹೊಂದಿಕೊಂಡಿದ್ದೇವೆ. ಇದನ್ನು ನೀವು ನಿಜವಾಗಿಯೂ ಎಫೆಸ 1ನೇ ಅಧ್ಯಾಯ ವಚನ 3ರಿಂದ 14ರವರೆಗೆ ನೀವು ಗಮನಿಸಿದ್ರೆ ಆ ಆತ್ಮೀಕ ಆಶೀರ್ವಾದಗಳು ಏನು ಎಂಬುದನ್ನು ಪೌಲ ಅಲ್ಲಿ ಒಂದೊಂದಾಗಿ ನಮಗೆ ವಿವರಿಸ್ತಾ ಹೋಗ್ತಾನೆ. ಮೊದಲನೇದಾಗಿ, ತಂದೆಯು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆಯೇ ಆರಿಸಿಕೊಂಡಿದ್ದಾನೆ ಮತ್ತು ಪುತ್ರ ಸ್ವೀಕಾರವನ್ನು ನಾವು ಹೊಂದಿಕೊಂಡಿದ್ದೇವೆ. ಕ್ರಿಸ್ತನಲ್ಲಿ ನಾವು ವಿಮೋಚಿಸಲ್ಪಟ್ಟಿದ್ದೇವೆ, ಪಾಪ ಕ್ಷಮಾಪಣೆ ಹೊಂದಿಕೊಂಡಿದ್ದೇವೆ ಮತ್ತು ಪವಿತ್ರಾತ್ಮನ ಮೂಲಕವಾಗಿ ನಂಬಿಕೆಗೆ ಬರುವಂತೆ ನಾವು ಮುದ್ರಿಸಲ್ಪಟ್ಟಿದ್ದೇವೆ. ಇವು ನಿಜವಾಗಿಯೂ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಸಕಲ ಆತ್ಮೀಯ ಸಂಪನ್ಮೂಲಗಳು, ಆಶೀರ್ವಾದಗಳು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಪ್ರತಿಯೊಬ್ಬ ದೇವ ಮಗುವಿಗೆ ಕೊಡಲ್ಪಟ್ಟಿರ್ತಕ್ಕಂಥ ಆಶೀರ್ವಾದಗಳು. ಕೊನೆಯದಾಗಿ, ದೇವರ ಮಕ್ಕಳು ಎಂಬುದಾಗಿ ನಾವು ಕರೆಯಲ್ಪಟ್ಟಿದ್ದೇವಲ್ಲ, ಇದು ಬಹಳ ಪ್ರಾಮುಖ್ಯ. ಈ ಒಂದು ಪಟ್ಟವನ್ನು ಸ್ವೀಕಾರ ಮಾಡಿಕೊಂಡಂತ ನಾವುಗಳು ಅಥವಾ ದೇವರ ಮಕ್ಕಳು ಎಂಬುದಾಗಿ ಹೊಂದಿಕೊಂಡಂತ ಈ ಒಂದು ಪುತ್ರಿಯ ಸ್ವೀಕಾರ ಹೊಂದಿಕೊಂಡಂತ ನಾವುಗಳು ಏನು ಪ್ರತಿಬಿಂಬಿಸಬೇಕಾಗಿದೆ ಅಂದ್ರೆ, ಆ ತಂದೆಯನ್ನು ಅಥವಾ ಯೇಸು ಕ್ರಿಸ್ತನ ಸ್ವಾರೂಪ್ಯವನ್ನು ನಾವು ಈ ಲೋಕದಲ್ಲಿ ಪ್ರತಿಬಿಂಬಿಸಬೇಕಾಗಿದೆ. ನೋಡ್ರಿ, ದೇವರು ನಮ್ಮನ್ನು ತನ್ನ ಸ್ವಾರೂಪ್ಯದಲ್ಲಿ ಉಂಟು ಮಾಡ್ದ. ಆದ್ರೆ ಆ ಸ್ವಾರೂಪ್ಯ ಪಾಪದ ಮೂಲಕವಾಗಿ ಕೆಡಿಸಲ್ಪಡ್ತು. ಆದ್ರೆ ಈಗ ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟ ಕಾರಣ ನೂತನ ಸೃಷ್ಟಿಗಳಾಗಿದ್ದೇವೆ. ಈ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿರೋ ಕಾರಣ ಆ ದೇವರ ಸ್ವಾರೂಪ್ಯದಲ್ಲಿ ನಾವು ಬೆಳೆಯಬೇಕು ಅಥವಾ ದೇವರ ಸ್ವಾರೂಪ್ಯದ ಮಹಿಮೆಯನ್ನು ನಾವು ಈ ಲೋಕದಲ್ಲಿ ಬಿಂಬಿಸಬೇಕು ಎಂಬುದೇ ದೇವರ ಒಂದು ಅದ್ಭುತವಾದಂತ ಒಂದು ಏನಂತೀವಿ ಆಶಯವಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಸೊ ಮಕ್ಕಳು ಯಾವಾಗಲೂ ತಮ್ಮ ತಂದೆ ತಾಯಿಗಳನ್ನು ಬಿಂಬಿಸ್ತಾರೆ. ಆ ರೀತಿಯಾಗಿ ಭೌತಿಕವಾಗಿ ನಾವು ತೆಗೆದುಕೊಂಡ್ರೆ ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಕ್ರಿಸ್ತನ ಸ್ವಾರೂಪ್ಯವನ್ನು ಈ ಲೋಕದಲ್ಲಿ ಬಿಂಬಿಸಬೇಕಾಗಿದೆ. ತಕ್ಕನುಗುಣವಾಗಿ ಒಂದು ವಚನ ಮಾತ್ರ ನಾನು ತೆಗೆದುಕೊಂಡು ನಿಮ್ಮ ಮುಂದೆ ಹೇಳಿ ನಾನು ಇವತ್ತು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. 2ನೇ ಕೊರಿಂಥ 6ನೇ ಅಧ್ಯಾಯಕ್ಕೆ ನಾವು ಬರೋಣ. ಅಲ್ಲಿ ಪೌಲ ಅದ್ಭುತವಾಗಿ ದೇವರಿಗೂ ತನ್ನ ಮಕ್ಕಳಿಗೂ ಇರ್ತಕ್ಕಂಥ ಒಂದು ಸಂಬಂಧವನ್ನು ಸೂಚಿಸಿ ಮಾತನಾಡ್ತಾ ಇದ್ದಾನೆ. ವಚನ 14ರಿಂದ ನೀವು ಓದಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ದೇವರ ಮಕ್ಕಳಿಗೂ ಮತ್ತು ಈ ಲೋಕದಲ್ಲಿರ್ತಕ್ಕಂಥ ಸಂಬಂಧ ಏನು ಎಂಬುದನ್ನು ಅಲ್ಲಿ ತೋರಿಸ್ತಾ ಇದೆ. 18ನೇ ವಚನ ಮಾತ್ರ ಅಲ್ಲಿ ಗಮನಿಸಿ. ಅಲ್ಲಿ ಅದೇನೆಂದ್ರೆ 17ನೇ ವಚನ ಹೇಳ್ತಾನೆ, ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗ್ರೆ ಅಶುದ್ಧವಾದ ಯಾವುದನ್ನು ಮುಟ್ಟಬೇಡ್ರೆ ಪರಿಶುದ್ಧತೆಗೆ ದೇವರವರನ್ನು ಕರೆಯುತ್ತಾ ಇದ್ದಾನೆ. ಇದನ್ನು ಕರೆಯುತ್ತಾ 18ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರಿ. ಸರ್ವಶಕ್ತನಾದಂತ ಕರ್ತನು ಈ ರೀತಿಯಾಗಿ ಹೇಳುತ್ತಾನೆ. ಎಂತ ಅದ್ಭುತವಾದಂತ ಅವಕಾಶ. ನೀವು ನನಗೆ ಕುಮಾರ ಕುಮಾರಿಯರಾಗಿರ್ತೀರಾ, ನಾನ್ ನಿಮಗೆ ತಂದೆಯಾಗಿರ್ತೇನೆ. ಆದ ಕಾರಣ
ಪರಿಶುದ್ಧತೆಯಲ್ಲಿ ನೀವು ಬೆಳೆಯಬೇಕು. ಕ್ರಿಸ್ತನ ಸ್ವಾರೂಪ್ಯವನ್ನು ಈ ಲೋಕಕ್ಕೆ ನೀವು ಬಿಂಬಿಸಬೇಕಾಗಿದೆ ಎಂಬ ಅಂಶ ಇದು ಬಹಳ ಪ್ರಾಮುಖ್ಯ. ಸೊ ಇವತ್ತು ನಾವು ನೋಡ್ಕೊಂಡಿದ್ದೇವೆ, ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟಿರ್ತಕ್ಕಂಥ ನಮಗೆ ಇರತಕ್ಕಂಥ ಸವಲತ್ತುಗಳು ಏನು ಎಂಬುದಾಗಿ. ದೇವರ ಸಮಕ್ಷಮದ ಮುಂದೆ ಹೋಗುವಂತ ಪ್ರವೇಶ, ಸರ್ವ ಆಶೀರ್ವಾದಗಳು, ಸದಾವಕಾಶಗಳು, ದೇವರು ನಮಗೆ ಸಮಯ ಮತ್ತು ಅವಧಾನವನ್ನು ಕೊಡುತ್ತಾನೆ ಮತ್ತು ಆತನ ಸ್ನೇಹದಲ್ಲಿ, ಸ್ನೇಹ ದೃಷ್ಟಿಯಲ್ಲಿ ಬೆಳೆಯುವಂತ ಸ್ಥಾನ ಮತ್ತು ಎಲ್ಲ ಹಕ್ಕು ಮತ್ತು ಜವಾಬ್ದಾರಿಗಳು ದೇವರ ಮಕ್ಕಳಿಗೆ ಕೊಡಲ್ಪಟ್ಟಿದೆ ಮತ್ತು ಪರಲೋಕದ ಬಾಧ್ಯತೆ ಕೊಡಲ್ಪಟ್ಟಿದೆ. ಮತ್ತು ದೇವರು ಒಂದು ಹಂತಕ್ಕೆ ಬರುವಾಗ ನಮ್ಮಲ್ಲಿ ಆ ಭರವಸೆಯ ಅರ್ಹತೆಯನ್ನು ನಮ್ಮಿಂದ ಆತನು ಅಪೇಕ್ಷಿಸ್ತಾನೆ ಮತ್ತು ಅಧಿಕಾರ, ಆತನ ಜೊತೆಗೆ ಆಳ್ವಿಕೆ ಮಾಡುವಂತ ಅಧಿಕಾರ ಮತ್ತು ಸರ್ವ ಸಂಪನ್ಮೂಲಗಳನ್ನು ಮತ್ತು ಕೊನೆಯದಾಗಿ ಈ ಲೋಕದಲ್ಲಿ ಆತನ ಮಕ್ಕಳಾಗಿ ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಬೆಳೆಯುವುದಕ್ಕೆ ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಈ ವಿಷಯಗಳ ಮೂಲಕವಾಗಿ ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ನಿಜವಾಗಿ ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುತ್ತಾ